ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಸರ್, ಪಂಚಕರ್ಮ, ಡಯಟಿಷಿಯನ್ ಡಾಕ್ಟರ್ ಕೆ.ವಿ. ಮಹಾದೇವ್. ಸೊ ನಮ್ಮ ಪಕ್ಕದಲ್ಲಿ ಅಶ್ವಿನಿಯವರು ಕೂತ್ಕೊಂಡಿದ್ದಾರೆ. ಸೊ ಇವರು ಅವ್ರ ಮದರ್ಗೆ ಡಿಸ್ಬಲ್ಜಿಂಗ್, ಡಿಸ್ಲಿಪ್, ಸಯಾಟಿಕಾ ಅಂಡ್ ಅಲರ್ಜಿ, ಈ ಒಂದು ಹೆಲ್ತ್ ಇಶ್ಯೂಸ್ಗೆ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ವಿತ್ ಇನ್ 15 ಡೇಸಲ್ಲಿ 5 kg ರೆಡ್ಯೂಸ್ ಆಗಿದ್ದಾರೆ. ಇಲ್ಲಿ ಕೆಳಗಡೆ ಫಿಸಿಯೋಥೆರಪಿ ಎಕ್ಸರ್ಸೈಸ್ ಮಾಡ್ತಿದ್ದಾರೆ. ಸೊ 100 ಅಲ್ಲ 95% ಬ್ಯಾಕ್ ಪೈನ್ ಅಂದರೆ ಡಿಸ್ಕ್ ಏನದು ರೆಡ್ಯೂಸ್ ಆಗಿತ್ತು, ಬಲ್ಸ್ ಆಗಿತ್ತು ಅಂಡ್ ರೆಡ್ಯೂಸ್ ಆಗಿತ್ತು. ಜಾಯಿಂಟ್ಗಳು ಎಲ್ಲಿ ಕ್ಲೋಸ್ ಅಲ್ಲಿ ಹತ್ತಿರ ಬಂದು ಸೌದೋಗಿತ್ತು, ಅದು ವಿತ್ ಇನ್ ಆ ಪೇನ್ ವಿತ್ ಇನ್ 15 ಡೇಸ್ನಲ್ಲಿ 95%. 100 ಅಂತ ಹೇಳ್ಬೋದು, ಬೇಡ, ಯಾಕೆಂದರೆ ಇನ್ನೂ ಒಂದು 13-14 ಡೇಸ್ ಟ್ರೀಟ್ಮೆಂಟ್ ಇದೆ. ಅದಿನ್ನು ಸ್ವಲ್ಪ ಸಯಾಟಿಕಾ ಪೇನ್ ಇದೆ, ಅದನ್ನು ಸ್ವಲ್ಪ ಸರಿ ಮಾಡೋದಿದೆ, ಮತ್ತು ಅಲರ್ಜಿ ಸ್ವಲ್ಪ ಇದೆ, ಅದು ಬ್ಯಾಲೆನ್ಸ್ ಇಟ್ಕೊಡೋದು ಬೇಡ ಅಂತ. ಅವ್ರು ಕಂಪ್ಲೀಟ್ 100% ಕ್ಯೂರ್ ಆದಮೇಲೆ, ಸೊ ಇವಾಗಲೇ ಹೇಳ್ತಿದ್ದಾರೆ ನನಗೇನು ಬ್ಯಾಕ್ ಪೇನ್ ಇಲ್ಲ ಅಂತ. ನಾನು ಇವಾಗಲೇ ಒಂದು 1 or 2 ಕಿಲೋಮೀಟರ್ಸ್ ವಾಕ್ ಮಾಡೋದಕ್ಕೆ ಹೇಳಿದ್ದೀನಿ. ಸೊ ಬೆಳಗ್ಗೆ ವಾಕ್ ಹೋಗಿದ್ದಾರೆ, ಬಟ್ ಅವ್ರಿಗೆ ಸ್ವಲ್ಪ ಮಸಲ್ಸ್ ಕ್ಯಾಚ್ ಆಗ್ತಿದೆ ಈ ಫಿಸಿಯೋಥೆರಪಿ ಮಾಡೋದ್ರಿಂದ. ಸೊ ಜೊತೆಗೆ ಸ್ವಲ್ಪ ಅವ್ರದ್ದು ಅಷ್ಟೇ ವಿತ್ ಇನ್ 10 ಡೇಸಲ್ಲಿ 5 kg ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ ನ್ಯಾಚುರಲ್ ಆಗಿ. ನಾನು ಯಾವುದೇ ಕೆಮಿಕಲ್ ಆಗಲಿ ಅಥವಾ ಸೈಡ್ ಎಫೆಕ್ಟ್ ಆಗುವಂತಹ ಸೊ ಡ್ರಗ್ಸ್ಗಳಾಗಲಿ ಬೇರೆ ಏನೂ ಕೊಟ್ಟಿಲ್ಲ. ಜಸ್ಟ್ ಅವ್ರದ್ದು ಡಯಟ್ ಆ್ಯಂಡ್ ಇಲ್ಲಿ ಅವರೇನು ಫಿಸಿಯೋಥೆರಪಿ ನಾನು ಎಕ್ಸಸೈಸಸ್ ಮಾಡಿಸ್ತೀನಿ ಅದರಲ್ಲಿ, ಮತ್ತು ಮನೆಗಳಲ್ಲಿ ನಾನು ಒಂದು 2-3 ಥರದ ಕಷಾಯಗಳನ್ನು ಮಾಡಿಕೊಡ್ತೀನಿ ಅದರಲ್ಲಿ. ಸೊ ಒಂದು 10 ಡೇಸಲ್ಲಿ 5 kg ರೆಡ್ಯೂಸ್ ಆಗಿದ್ದಾರೆ. ಬ್ಯಾಕ್ದು 100% ಅಂತ ಹೇಳ್ಬೋದು, ಯಾಕೆಂದರೆ ನನಗೆ ಕಾನ್ಫಿಡೆನ್ಸ್ ಇದೆ 100% ಕ್ಯೂರ್ ಆಗಿದೆ. ಬಟ್ ಇನ್ನೊಂದು ಸ್ವಲ್ಪ ಸಯಾಟಿಕಾ ಪೇನ್ ಇದೆ ಲೆಗ್ನಲ್ಲಿ ಆ್ಯಂಡ್ ಬಟೆಕ್ಸಲ್ಲಿ. ಸೊ ಅವ್ರ ಟ್ರೀಟ್ಮೆಂಟ್ಗೆ ಅಂತೇಳಿ ಈಗ ಅವರ ಡಾಟರ್ ಬಂದಿದ್ದಾರೆ ಅಶ್ವಿನಿ. ಸೊ ಇವ್ರಿಗೆ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಕೇಳ್ತಿದ್ದಾರೆ. ಸೊ ಎಷ್ಟಿದ್ದೀರಮ್ಮ ವೆಯ್ಟ್ ಇವಾಗ? 80 kg ಇದ್ದಾರೆ. ಏಜು 29 ಏಜು, 80 kg ಇದ್ದಾರೆ. ಸೊ ಇವರ ಏಜ್ಗೆ, ಇವರ ಹೈಟ್ಗೆ 60 to 65 ಮೇಲೆ 1 kg ಕೂಡ ಜಾಸ್ತಿ ಇರಬಾರ್ದು. ಸೊ ನಾನು ಅವ್ರಿಗೆ ಹೇಳ್ತಿದ್ದೀನಿ, ಸಪೋಸ್ ನೀವು ಇದೇ ಥರ ನಿಮ್ಮ ಏಜ್ಗೆ ವೆಯ್ಟನ್ನು ಗೇನ್ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಂಡು ಹೋದರೆ ಫಸ್ಟ್ ಪ್ರಾಬ್ಲಮ್ ಬಂದು ನಿಮಗೆ ನಿಮ್ಮ 2 ನೀಗಳು ಜಾಯಿಂಟ್ಗಳು ಸೌದೋಗ್ತದೆ, ನೀ ಜಾಯಿಂಟ್ ಪೈನ್ ಬರ್ತದೆ. ಸೊ ಅದರಲ್ಲಿ ನಿಮಗೆ ವಿತ್ ಇನ್ 5-6 ಇಯರ್ಸ್ನಲ್ಲಿ ನಿಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆದಷ್ಟು ನಿಮ್ಮ 2 ನೀ ಜಾಯಿಂಟ್ ಪೇನ್ ಬರುತ್ತೆ, ಮಂಡಿಗಳು ಚಿಪ್ಪು ಸೌದೋಗ್ತದೆ, ಕಾರ್ಟಿಲೇಜು ಮತ್ತು ಸೈನಲ್ ಫ್ಲೂಯಿಡ್ಸ್ ಪ್ರಾಬ್ಲಮ್ಸ್ ಬರ್ತದೆ. ಸೊ ನೌಡೇಸ್ ಇವಾಗ ನಮ್ಮ ಹಾಸ್ಪಿಟ್ಲು ಅಥವಾ ನಮ್ಮ ಕಲೀಗ್ಸ್ ಡಾಕ್ಟರ್ಗಳು ಅಥವಾ ನಾವುಗಳು ಸರ್ಜರಿ ಮಾಡೋದೇ ಹಾಸ್ಪಿಟಲ್ಗಳಲ್ಲಿ ನಾವು ಅದನ್ನು ನೀ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂದರೆ ಒಂದು ನೀಗೆ 3.5 lakhs ಇದೆ. ನಾಟ್ 3.5,000, ಅದು ನಾಡಿಂದೆಲ್ಲ ಬಂದು ಕ್ಯೂ ನಿಂತ್ಕೊಂಡ್ಬಿಟ್ಟಿರಿ. ಆಮೇಲೆ 3.5 lakhs 2 ನೀ ಜಾಯಿಂಟನ್ನು ಸೊ ನೀ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂದರೆ 7 lakhs ಆಗ್ತದೆ. ಸೊ ಮನಿ ಒಂದು ಕಡೆ ಬಿಡೋಣ, ಅವ್ರ ಹತ್ರ ಅಮೌಂಟು ಅಥವಾ ರಿಚ್ ಆಗಿದ್ದರೆ 7 lakh ಕೊಟ್ಟು ನೀ ರೀಪ್ಲೇಸ್ಮೆಂಟ್ ಮಾಡಿಸ್ಕೊತಾರೆ. ಬಟ್ ಅವ್ರ ಅರ್ಧ ಲೈಫ್ ಸ್ಪಾಯ್ಲ್ ಆದಾಗೆ, ಅಂದರೆ ಅವರ ಆಯಸ್ಸಲ್ಲಿ ಅರ್ಧ ಆಯಸ್ಸು ಮುಗಿದಾಗೇನೆ ಒನ್ ಟೈಮ್ 2 ನೀ ಜಾಯಿಂಟ್ಗಳ ಸರ್ಜರಿ ಆದರೆ. ಸೊ ಅದ್ರ ಜೊತೆಗೆ ಅವ್ರ ಲೈಫ್ ಲಾಂಗ್ ಅವ್ರು ಬದುಕಿರೋ ತನಕ ಸೊ ಸ್ಟೇರ್ ಕೇಸನ್ನು ಕ್ಲೈಮ್ ಮಾಡುವಾಗಿಲ್ಲ, ಬೆಟ್ಟ ಹತ್ತುವಾಗಿಲ್ಲ, ವೆಯ್ಟ್ ಲಿಫ್ಟ್ ಮಾಡುವಾಗಿಲ್ಲ, ಕೆಳಗಡೆ ಕುಳಿತುಕೊಳ್ಳುವಾಗಿಲ್ಲ ಇದು. ಸೊ ಅದೇನಾದರೂ ಇನ್ಫೆಕ್ಷನ್ಸ್ ಆದರೆ ಅಥವಾ ಮತ್ತೆ ಇಲ್ಲೆಲ್ಲಾದರೂ ಆಕ್ಸಿಡೆಂಟ್ ಆಗಿ ಏನಾದರೂ ಡ್ಯಾಮೇಜ್ ಆದರೆ ಇಟ್ಸ್ ವೆರಿ ಬಿಗ್ ಪ್ರಾಬ್ಲಮ್ಸ್, ಅದು ದೊಡ್ಡ ಸಮಸ್ಯೆ ಆಗ್ತದೆ. ಇದು ನಂಬರ್ 1. ನಂಬರ್ 2, ವೆಯ್ಟ್ ಜಾಸ್ತಿ ಆಗೋದ್ರಿಂದ, ವೆಯ್ಟ್ ಗೇನ್ ಆಗೋದ್ರಿಂದ, ರೆಡ್ಯೂಸ್ ಆಗದೇ ಜಾಸ್ತಿ ವೆಯ್ಟ್ ಇನ್ನು ಆಲ್ರೆಡಿ ಇರೋ ವೆಯ್ಟ್ ಅವ್ರಿಗೆ ಓವರ್ ಆಗಿದೆ. ಸೊ 60 ಅಂದರೆ
70, 80, 20ಇಂದ 25 kg ಜಾಸ್ತಿ ಇದ್ದಾರೆ. ನೆಕ್ಸ್ಟು ಫ್ಯಾಟಿ ಲಿವರ್. ಫ್ಯಾಟಿ ಲಿವರ್ ಆಯಿತು ಅಂದರೆ ಬಾಡಿಗೆ ಎಷ್ಟು ಬೇಕೋ ಅದಕ್ಕಿಂತ ಓವರ್ ಲಿವರ್ ಫ್ಯಾಟನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಜಾಸ್ತಿ ಆಗಿ ಬಾಡಿಗೆ ನಂಬರ್ 1 ಮೊದಲು ನಮ್ಮ ಅಬ್ಡಮನಲ್ ಅಂಡ್ ಸ್ಟಮಕಲ್ಲಿ ಫ್ಯಾಟ್ ಕಲೆಕ್ಟ್ ಆಗ್ತದೆ. ನೆಕ್ಸ್ಟ್ ಬಟೆಕ್ಸಲ್ಲಿ ಕಲೆಕ್ಟ್ ಆಗ್ತದೆ. ನೆಕ್ಸ್ಟ್ ತೈಗಳಲ್ಲಿ ಕಲೆಕ್ಟ್ ಆಗ್ತದೆ. ಆಮೇಲೆ ಎಲ್ಲ ಕಡೆ ಕಲೆಕ್ಟ್ ಆಗಿದ್ದು ಓವರ್ ಆಲ್ ಬಾಡಿಗೆ ಕೂಡ. ಸೊ ಬ್ರೆಸ್ಟ್ ಇರ್ಬೋದು, ಶೋಲ್ಡರು, ಹ್ಯಾಂಡ್ಸು ಎಲ್ಲ ಬೆಲೂನ್ ಥರ, ಎಲಿಫೆಂಟ್ ಥರ ಉತ್ತಾ ಹೋಗ್ತಿರ್ತದೆ, ದಪ್ಪ ಆಗ್ತಾ ಹೋಗ್ತದೆ. ಅಷ್ಟರಲ್ಲಿ 2 ನೀ ಜಾಯಿಂಟ್ಸ್ಗಳು ಹೋಗಿರ್ತದೆ. ಮತ್ತು ಹೀಲ್ ಪೈನ್ ಮತ್ತು ಪಾದಗಳಲ್ಲಿ ನೋವು ಬರ್ತದೆ, ಎಕ್ಸ್ಪೆಷಲಿ ಹೀಲ್ ಅಂಡ್ ನೀ. ನೆಕ್ಸ್ಟ್ ಬಂದು ಸೊ ನಾನು ಹೇಳಿದಾಗೆ ಫ್ಯಾಟಿ ಲಿವರ್ ಬರ್ತದೆ. ಫ್ಯಾಟಿ ಲಿವರಿಂದ ಸೊ ಹಾಗೆ ನಿಮಗೆ PCOD ಆರ್ ಅಥವಾ PCOS ಅಥವಾ 2 ಆದರೂ ಆಗ್ಬೋದು ಅಥವಾ 1 ಆದರೂ ಆಗ್ಬೋದು. ಸೊ ಅದು ಬಂತು ಅಂದರೆ ಅದಕ್ಕೆ ನಮ್ಮ ಆಲೋಪತಿನಲ್ಲಿ ಟ್ರೀಟ್ಮೆಂಟ್ ತುಂಬ ಜನ ಡಾಕ್ಟರ್ಗಳು ಕೊಡ್ತಾರೆ. ಇಲ್ಲಿ ತನಕ ಸಂಪೂರ್ಣವಾಗಿ 100% ನಾನು ಕ್ಯೂರ್ ಆಗಿದ್ದೀನಿ. ಎವ್ರಿ ಮಂತ್ ನಾನು ರೆಗ್ಯುಲರ್ ಆಗಿ ಪೀರಿಯಡ್ ಆಗ್ತೀನಿ ಅನ್ನೋ ಹೆಣ್ಣುಮಕ್ಳುಗಳು ನಾನು ಇಲ್ಲಿ ತನಕ ನೋಡಿಲ್ಲ. ಸೊ ಅವರು ತುಂಬ ಅವರೇನಾದರೂ ಆ ಇಂಗ್ಲೀಷ್ ಮೆಡಿಸಿನ್ ಜೊತೆ ಡಯಟ್ ಫಾಲೋ ಮಾಡಿಕೊಂಡು ಯೋಗ ಮಾಡೋರು ಇದ್ದರೆ ಬೆಟರ್ ಆಗ್ತದೆ. ನಾನು ಏನೂ ಮಾಡೋದಿಲ್ಲ, ಜಸ್ಟ್ ಓನ್ಲಿ ಇಂಗ್ಲೀಷ್ ಮೆಡಿಸಿನ್ಸ್ಗಳಲ್ಲಿ ನಾನು ಕ್ಯೂರ್ ಮಾಡ್ಕೊತೀನಿ PCOD ಅನ್ನೋರು ನಾನು ಇಲ್ಲಿ ತನಕ ಇಷ್ಟರಲ್ಲಿ ನೋಡಿಲ್ಲ. ಸೊ ಅದರ ಜೊತೆಗೆ PCOD, PCOS ಇರ್ರೆಗ್ಯುಲರ್ ಪೀರಿಯಡ್, ಸರಿಯಾಗಿ ತಿಂಗಳಿಗೆ ಪೀರಿಯಡ್ ಎವರಿ ಮಂತ್ ಆಗೋದಿಲ್ಲ. ಇದು ಆಗಲಿಲ್ಲ ಅಂದರೆ ನೆಕ್ಸ್ಟು ಅದು ಇನ್ಫರ್ಟಿಲಿಟಿ, ಮಕ್ಕಳ ಆಗದಿರುವಂತಹ ಬಂಜೆತನದ ಸಮಸ್ಯೆ ಜೊತೆ. ಸೊ ಅಲ್ಲಿಗೆ ಹೀಲ್ ಪೈನ್ ನಂಬರ್ 1, ನಂಬರ್ 2 ನೀ ಹೋಗ್ತದೆ, 2 ನೀಗಳು ಜಾಯಿಂಟ್ಸ್ ಹೋಗ್ತವೆ. ನಂಬರ್ 2 ಫ್ಯಾಟಿ ಲಿವರ್. ನಂಬರ್ 3 ಪ್ರಾಬ್ಲಮ್ಸ್ ಹೇಳ್ತಿದ್ದೀನಿ ನಾನು. ನಂಬರ್ 4 PCOD. ನಂಬರ್ 5 PCOS. ನಂಬರ್ 6 ಸೊ ಇರ್ರೆಗ್ಯುಲರ್ ಪೀರಿಯಡ್. ನಂಬರ್ 7 ಇನ್ಫರ್ಟಿಲಿಟಿ, ಬಂಜೆತನ ಸಮಸ್ಯೆ. ನಂಬರ್ 8 ಹಾರ್ಟ್ ಅಟ್ಯಾಕ್. ನಂಬರ್ 9 ಕಾರ್ಡಿಯಕ್ ಅರೆಸ್ಟ್. ನಂಬರ್ 9 ಬ್ಲಡ್ ಪ್ರೆಷರ್, BP. ನಂಬರ್ 10 ಪ್ಯಾರಾಲಿಸಿಸ್. ಜಾಸ್ತಿ ಫ್ಯಾಟ್ ಕಲೆಕ್ಟ್ ಆಗೋದ್ರಿಂದ ಬೊಜ್ಜು ಇರೋರಲ್ಲಿ ಇಟ್ಸ್ ವೆರಿ ಮೋಸ್ಟ್ ಕಾಮನ್ ಪ್ರಾಬ್ಲಮ್ಸ್. ತುಂಬ ಜನಕ್ಕೆ ಪ್ಯಾರಾಲಿಸಿಸ್, ಲಕ್ವ ಹೊಡೆಯುವಂತಹದ್ದಾಗಲಿ ಅಥವಾ ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಕ್ ಅರೆಸ್ಟ್, ಅರೆಸ್ಟ್ ಅಂತ ಕೂಡ ಹೇಳ್ತೀವಿ, ಕಾರ್ಡಿಯಕ್ ಅರೆಸ್ಟ್ ಅಂತ ಹೇಳ್ತೀವಿ ನಮ್ಮ ಇಂಗ್ಲೀಷ್ ಭಾಷೆಯಲ್ಲಿ, ವೈದ್ಯಕೀಯ ಭಾಷೆಯಲ್ಲಿ. ಮೇನ್ ರೀಸನ್ ಇವಾಗ ಯಂಗ್ ಪೀಪಲ್ಸ್ ಅಂಡ್ ಟೀನೇಜ್ ಹುಡುಗಿರು. ಸೊ ಒಂದು 1000 ಮೆಂಬರ್ಸ್ ತಗೊಂಡ್ರೆ 200 ಅಥವಾ 250 ಮೆಂಬರ್ಸ್ ಕಾರ್ಡಿಯಕ್ ಅರೆಸ್ಟಿಂದ ಸಾಯ್ತಿದ್ದಾರೆ. ಕಾರಣ ನಿಮ್ಮ ದೇಹದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರಿನ್ ಅಂಡ್ HDL ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್ಸ್. ಟ್ರೈಗ್ಲಿಸರಿನ್ ಜಾಸ್ತಿ ಆಗುವಂತಹದ್ದು. ಅದರ ಜೊತೆಗೆ ಇನ್ನು ಕೆಲವರಿಗೆ ಸೊ ನಿಮಗೆ ಡಯಾಬಿಟಿಕ್ ಅಂಡ್ BP ಕೂಡ ಜೊತೆಯಲ್ಲಿ ಬರ್ತದೆ. ಸಮ್ ಪೀಪಲ್ಗೆ ಥೈರಾಯ್ಡ್ ಕೂಡ ಬರ್ತದೆ. ಒಬೆಸಿಟಿ ಜಾಸ್ತಿ ಆಗೋದ್ರಿಂದ ಸೊ 15 ಕಾಯಿಲೆಗಳು, ಇದ್ಯಾವುದು ನಾಟ್ ಆರ್ಡಿನರಿ ಸಿಕ್, ಇದು ಸಾಮಾನ್ಯವಾದ ಕಾಯಿಲೆಗಳಲ್ಲ. ಇದು ಲೈಫ್ ಅಂಡ್ ಡೆತ್, ಹುಟ್ಟು ಸಾವಿನ ನಡುವೆ ಹೋರಾಡುವಂತಹದ್ದು, ಲೈಫ್ ಟೈಮ್ ಇರುವಂತಹ ಕಾಯಿಲೆಗಳು. ಅಷ್ಟು ಈಸಿಯಾಗಿ ಇದ್ಯಾವುದನ್ನು ಕ್ಯೂರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದು ಯಾವುದೂ ಬರಬಾರ್ದು. ನನ್ನ ಲೈಫ್ ಇಂಪಾರ್ಟೆಂಟ್, ನನಗೆ ಫ್ಯೂಚರ್ ಇಂಪಾರ್ಟೆಂಟ್, ನನಗೆ ಹೆಲ್ತ್ ಇಂಪಾರ್ಟೆಂಟ್. ಸೊ ನನಗೆ ಮನಿ ಆಗಲಿ ಟೈಮ್ ಆಗಲಿ ಇಂಪಾರ್ಟೆಂಟ್ ಅಲ್ಲ. ಮನಿ ನಾನು ಚೆನ್ನಾಗಿದ್ದರೆ ಯಾವಾಗ ಬೇಕಾದರೂ ದುಡ್ಡು ಸಂಪಾದನೆ ಮಾಡ್ಬೋದು. ನಾನು ಚೆನ್ನಾಗಿದ್ದರೆ ನಾನು ಯಾವಾಗ ಬೇಕಾದರೂ ಲೈಫನ್ನು ಲೀಡ್ ಮಾಡ್ಬೋದು. ನಾನು ಚೆನ್ನಾಗಿದ್ದರೆ ಸೊ ಜಗತ್ತೇ ಚೆನ್ನಾಗಿದ್ದಂಗೆ. ರಿಲೇಟಿವ್ಸ್ ಆಗ್ಬೋದು, ಕಲಿಂಗ್ಸ್ ಆಗ್ಬೋದು, ಅಥವಾ ರಿಲೇಷನ್ಸ್ ಇರ್ಬೋದು, ಫ್ರೆಂಡ್ಸ್ ಇರಬಹುದು, ಯಾರೇ ಆಗಲಿ. ನಾವು ಚೆನ್ನಾಗಿದ್ರೆ, ನಾವು ಹೆಲ್ತಿಯಾಗಿದ್ದರೆ, ಮೆಂಟಲಿ ಫಿಸಿಕಲಿ ನಾವು ಹೆಲ್ತ್ ಇದ್ದರೆ ಯಾವಾಗ ಬೇಕಾದ್ರೂ ಸೊ ನಾವು ದುಡ್ಡನ್ನು ಸಂಪಾದನೆ ಮಾಡ್ಕೋಬೋದು. ಟೈಮ್ಗೆ ಯಾವಾಗ ಬೇಕಾದ್ರೂ ಸೊ 365 × 100 ಇಯರ್ಸ್ ಹಾಕೊಳ್ಳಿ, ಯಾವಾಗ ಬೇಕಾದರೂ ಆ ಟೈಮ್ಗೆ ಪ್ರಿಫರೆನ್ಸ್ ಕೊಡ್ಬೋದು.
ಇವಾಗ ನನಗೆ ಟೈಮ್ ಆಗೋದಿಲ್ಲ ಅನ್ನುವಂತಹ ಕಾರಣಗಳನ್ನು ರೀಸನ್ ಕೊಟ್ಕೊಂಡು, ಅಥವಾ ನನಗೆ ಮನಿ ಶಾರ್ಟೇಜ್ ಇದೆ ಅಥವಾ ಬೇರೆ ಬೇರೆ ರೀಸನ್ಗಳು. ನಂಬರ್ 3, ನಮ್ಮ ಅಶ್ವಿನಿ ಹೇಳ್ತಾ ಇರೋದು, ನನಗೆ ಡಯಟ್ ಫಾಲೋ ಮಾಡೋದು ಅಂದರೆ ಕಷ್ಟ. ಬಿಕಾಸ್ ನನಗೆ ಬಿಗಿನಿಂಗ್ನಿಂದ ಯಾವಾಗ್ಲೂ ತಿಂಡಿ ಪೋತಿ, ನನಗೆ ಯಾವಾಗಲೂ ತಿಂದು 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 ಮಾರ್ನಿಂಗ್ ಟು ಈವ್ನಿಂಗ್ ಅಂದರೆ ಜಂಕ್ ಫುಡ್. ಸೊ ಅಂಡ್ ಗೊತ್ತಲ್ವ ನಿಮಗೆ, ಗೋಬಿ ನ್ಯೂಡಲ್ಸು, ಫ್ರೈಡ್ ರೈಸು ಅಂಡ್ ಮಟನ್ನು, ಚಿಕನ್ನು ಅಂಡ್ ಆಯಿಲಿ ಫುಡ್ಡು, ಬಜ್ಜಿ, ಬೋಂಡ, ಪಕೋಡ, ಪೂರಿ, ಅನ್ಹೆಲ್ತಿ ಫುಡ್ಗಳು, ಜಂಕ್ ಫುಡ್ಡು ಅಂಡ್ ಸೊ ಮೇಯ್ನಾಗಿ ಜಂಕ್ ಫುಡ್, ಸ್ಟ್ರೀಟ್ ಫುಡ್, ಆಯಿಲಿ ಫುಡ್, ಶುಗರು, ಮೈದಾ, ಗೋಧಿ, ಸಕ್ಕರೆ, ಅನ್ಹೆಲ್ತಿ ಫುಡ್ಗಳನ್ನು ತಿನ್ನೋದ್ರಿಂದನೇ ಸೊ ಅಶ್ವಿನಿಗೆ ಅಷ್ಟೇ ಅಲ್ಲ, ಎವ್ರಿವನ್, ಪ್ರತಿಯೊಬ್ಬರಿಗೂ ಒಬ್ಯಾಸಿಟಿ ಬರುತ್ತೆ. ಸೊ ನೀವು ತಿಂದಿದ್ದು ಏನು, ನೀವು ಆ ಕ್ಯಾಲರಿಗಳನ್ನು ಬರ್ನ್ ಮಾಡಬೇಕು ಅಂದರೆ ನೀವು ಯೋಗನೇ ಬೆಸ್ಟ್ ವೇ. ತುಂಬ ಜನ ಜಿಮ್ಗೆ ಹೋಗ್ತಾರೆ, ಜಿಮ್ಮಲ್ಲಿ ಯಾಕೆ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಬೇರೆ ಪ್ರಾಬ್ಲಮ್ಸಿಂದ ಸಾಯ್ತಾರೆ ಅಂದರೆ ಅದಕ್ಕೆ ಬೇರೆ ರೀಸನ್ ಇದೆ. ಸೊ ಇದಕ್ಕೆ ಜಿಮ್ ನಾಟ್ ಗುಡ್ ಪಾತ್, ನಾಟ್ ಗುಡ್ ವೇ, ಅದು ಸರಿಯಾದ ಮಾರ್ಗ ಅಲ್ಲ. ಸೊ ನಿಮಗೆ ಜಿಮ್ಗೆ ಹೋದರೆ ಸೊ ಬೇಡ, ಅದು ಹೇಳ್ತಾ ಹೋದರೆ ವಿಡಿಯೋ ಲೆಂತಿ ಆಗೋಗ್ತದೆ. ಸೊ ಈಗ ಇವರು ಜಾಯಿನ್ ಆಗ್ತೀನಿ ಅಂತಿದ್ದಾರೆ. ಜಾಯಿನ್ ಆದರೆ ವಾಟ್ ಡೇಟ್ ಟುಡೇ? 27/11/2024 ವೆಡ್ನೆಸ್ಡೇ. ಸೊ ಇವತ್ತು ನಾಳೆಯಿಂದ ಇವರು ಏನಾದರೂ ಜಾಯಿನ್ ಆದರೆ ವಿತಿನ್ 1 ಮಂತ್ನಲ್ಲಿ ಸೊ 10 kg ವೈಟ್ ರೆಡ್ಯೂಸ್ ರಿಸಲ್ಟ್ ಕೊಡಲೇಬೇಕು. ಅದನ್ನು ಕೊಡೋ ಥರ ಸೊ ನಾನು ಅವ್ರಿಗೆ ಎಫರ್ಟ್ ಹಾಕಲೇಬೇಕು. ಸೊ ಇದರ ಮಧ್ಯದಲ್ಲಿ ಡಯಟ್ ತುಂಬ ಇಂಪಾರ್ಟೆಂಟು. ನಾನಿಲ್ಲಿ ಚೆನ್ನಾಗಿ ಅವ್ರಿಗೆ ವರ್ಕೌಟ್ ಮಾಡಿಸಿ ಕಷಾಯಗಳನ್ನು ಕೊಟ್ಟು ಡಯಟನ್ನು ಹೇಳಿದ್ರೆ ಅದನ್ನು ಯಾರು ಸರಿಯಾಗಿ ಫಾಲೋ ಮಾಡ್ತಾರೆ, ಪ್ರಾಪರಾಗಿ ಫಾಲೋ ಮಾಡ್ತಾರೆ, ಗಾಡ್ ಪ್ರಾಮಿಸ್, ಮೈ ಪ್ರಾಮಿಸ್, 100% 1 ಮಂತಲ್ಲಿ 10 to 12 kg. ಸೊ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ, ವಿತೌಟ್ ಸರ್ಜರಿ ಅಥವಾ ಯಾವುದೇ ಡ್ರಗ್ಸ್ ಇಲ್ಲದೆ ನ್ಯಾಚುರಲಾಗಿ ಸೊ 10 to 12 kg ವೈಟ್ ರೆಡ್ಯೂಸ್ ನಾನು ಮಾಡಿಕೊಡ್ತೀನಿ. ಯಾಕೆಂದರೆ ಸಾವಿರಾರು ಜನಕ್ಕೆ ಸಿನಿಮಾ ಆರ್ಟಿಸ್ಟ್ಗಳಿಂದ, ಸೀರಿಯಲ್ ಆರ್ಟಿಸ್ಟಿಂದ, VVIPಗಳಿಂದ, ನಾರ್ಮಲ್ ಪೀಪಲಿಂದ, ಪೂರ್ ಪೀಪಲಿಂದ, ನಮ್ಮ RV ಮತ್ತು BMS ಕಾಲೇಜು ಒಂದು 4-5 ಸಾವಿರ ಜನ ಗರ್ಲ್ಸ್ ಇದ್ದಾರೆ ನನ್ನ ಸ್ಟೂಡೆಂಟ್ಸು, ಅವ್ರಿಗೆ ಮತ್ತು ನನ್ನ ರೆಗ್ಯುಲರ್ ಸ್ಟೂಡೆಂಟ್ಸು, ಪೇಷೆಂಟ್ಗಳಿಗೆ ನಾನು ಕೌಂಟ್ಲೆಸ್, ಲೆಕ್ಕಕ್ಕೆ ಇಲ್ಲ ಅಷ್ಟು ಜನಕ್ಕೆ ವೈಟ್ ರೆಡ್ಯೂಸ್ ಮಾಡಿಸಿದ್ದೀನಿ. ಪಾಪ ತುಂಬ ಕ್ಲೋಸಿ ಆಗಲಿ ಫ್ರೆಂಡ್ಲಿ ಆಗಿ ಇರುವಂತಹವರು ಸೊ ಈ ಥರ ವಿಡಿಯೋಗಳಿಗೆ ಓಕೆ ಸರ್ ಮಾಡಿ ಸರ್, ಸೊಸೈಟಿಗೆ ಒಂದು ಇನ್ಫಾರ್ಮೇಷನ್ ಹೋಗಲಿ, ಗುಡ್ ಇನ್ಫಾರ್ಮೇಷನ್ ಅಂತ ಓಕೆ ಮಾಡ್ತಾರೆ. ನಾನು ಒಂದು 2-3 ಮೆಂಬರ್ಸನ್ನು ಇವಾಗ ಸ್ವಲ್ಪ ಕರ್ನಾಟಕಕ್ಕೆ ಗೊತ್ತು ಆ ಥರ ವ್ಯಕ್ತಿಗಳಿಗೆ ನಾನು ಟ್ರೀಟ್ ಮಾಡ್ತಿದ್ದೀನಿ. ಸೊ ಎಸ್ಟರ್ಡೇ ನಾನು ಕೇಳಿದೆ, ಅವ್ರಿಗೆ ಒಂದು 50 to 20 ಇಯರ್ಸಿಂದ ಡಯಾಬಿಟಿಕ್ ಇತ್ತು, ಇನ್ಸುಲಿನ್ ಲೆವೆಲ್ಗೆ ಹೋಗಿದ್ರು. ಸೊ ಇವತ್ತು ಅವರು ಇನ್ಸುಲಿನ್ ತಗೋದಿಲ್ಲ. ಸೊ ಆ ಪರ್ಸನ್ ನೇಮು ಅವ್ರು ಯಾರು ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಹೋಗಿದ ತಕ್ಷಣ ಸಾರ್ ನಮ್ಮ ಹೆಸರನ್ನ ಹೇಳ್ಬಿಟ್ಟಿದ್ರಲ್ಲ ಸಾರ್ ಅಂತಾರೆ. ಸೊ ಅದಕ್ಕೋಸ್ಕರ ಹೇಳ್ತಿಲ್ಲ. ಸೊ ಕಂಪ್ಲೀಟ್ 20 ಇಯರ್ಸಿಂದ ಸೊ ಇನ್ಸುಲಿನ್ ತೊಗೊತಿದ್ದವ್ರಿಗೆ ವಿತಿನ್ 2 ಮಂತ್ಸಲ್ಲಿ ನೋ ಟ್ಯಾಬ್ಲೆಟ್, ನೋ ಇನ್ಸುಲಿನ್, ನಾರ್ಮಲ್ಲಾಗೆ ಅಂದರೆ ಡಯಾಬಿಟಿಕ್ ರಿವರ್ಸ್ ಮಾಡಿಸಿದ್ದೀನಿ. ಅದ್ರ ಜೊತೆಗೆ ಅವ್ರಿಗೆ ಎಕ್ಸಿಮಾ ಅಥವಾ ಬೇರೆ ಹೆಲ್ತ್ ಇಶ್ಯೂಸ್ ಇದೆ, ಅದು ಕೂಡ 89 to 90% ಸೊ ಸಾಲ್ವ್ ಆಗಿದೆ. ತುಂಬ ಹೆಲ್ತಿಯಾಗಿ ಎನರ್ಜಿಕಾಗಿ ಓಡಾಡ್ತಾರೆ. ಸೊ ಅದನ್ನು ನೋಡಿ ಅವರ ಫ್ಯಾಮಿಲಿ ಬೇರೆ ಬೇರೆ ಮೆಂಬರ್ಸು ಕೂಡ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ಗೆ, ಏಕೆಂದರೆ ಅವ್ರ ಫ್ಯಾಮಿಲಿ ಯಾರು ಅಂತ ಹೇಳುವಂಗಿಲ್ಲ, ಅವ್ರು ಇಡೀ ನಮ್ಮ ಕರ್ನಾಟಕಕ್ಕೂ ಗೊತ್ತು, ತಮಿಳ್ನಾಡಿಗೂ ಗೊತ್ತು. ಸೊ ಹಾಗಾಗಿ ಅವರು ಸಾರ್ ನಮ್ಗೆ ಈ ಥರ ಪ್ರಾಬ್ಲಮ್ ಇತ್ತು ಅಂತ ಬೇರೆಯವ್ರಿಗೆಲ್ಲ ಗೊತ್ತಾಗೋದು ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಹೆಸರು ಹೇಳ್ತಿಲ್ಲ. ಸೊ ಆ ಥರ ನಾನು ಏನು ಡಯಟನ್ನು ಹೇಳ್ತೀನಿ, ಡಯಟ್ ಮೇನ್ ಇಂಪಾರ್ಟೆಂಟ್. ಸೊ ಇದಕ್ಕೆ ನಂಬರ್ 1 ಇಂಟ್ರೆಸ್ಟ್ ಇರಬೇಕು, ನಂಬರ್ 2 ಎಫರ್ಟ್ ಹಾಕಬೇಕು. 100% ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮಗೆ BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸ್, ವೆರಿಕೋಸ್ ವೇನ್ಸ್, ಲಂಬರ್ ಸ್ಪಾಂಡಿಲೈಟಿಸ್, ಡಿಸ್ಕ್ ಬಲ್ಜಿಂಗ್, ಡಿಸ್ಕ್ ಸ್ಲಿಪ್, ಸಯಾಟಿಕಾ, ಇನ್ಫರ್ಟಿಲಿಟಿ, PCOD, PCOS, ಇರ್ರೆಗ್ಯುಲರ್ ಪೀರಿಯಡ್ ಅಂಡ್ ನೀ ಜಾಯಿಂಟ್ ಪೈನ್ ಅಥವಾ ಬೋನ್ ಫ್ರ್ಯಾಕ್ಚರ್ ಆಗಿರುವಂತಹದ್ದು, ಇನ್ಕ್ಲೂಡ್ ಕ್ಯಾನ್ಸರ್, HIV, ಮತ್ತು ನಿಮಗೆ ಜಾಂಡಿಸು,
ಯಾವುದೇ ಕಾಯಿಲೆಗಳಿರಲಿ, ನಾನು ಹೇಳಿದ್ದನ್ನು ಸೋರೆಸಿಸು, ಎಕ್ಸಿಮಾ, ಅಲರ್ಜಿ, ಯಾವುದೇ ಕಾಯಿಲೆಗಳು ನಿಮಗೆ ಎಷ್ಟೇ ವರ್ಷಗಳಿಂದ ಇರಲಿ, ಅದು ಎಲ್ಲೂ ಕ್ಯೂರ್ ಆಗಿಲ್ಲ ಅಂದ್ರೂ ನಾನು ಹೇಳಿದಂಗೆ ನೀವು ಫಾಲೋ ಮಾಡಿದ್ರೆ, ನಾನು ಹೇಳಿದಷ್ಟು ದಿನದಲ್ಲಿ ನೀವು ಕರೆಕ್ಟಾಗಿ ನಾನು ಕೊಟ್ಟು ಮೆಡಿಸಿನ್ಸ್ ತಗೊಂಡು ನಾನು ಹೇಳಿದ್ದನ್ನು ನೀವು ಚಾಚು ತಪ್ಪದೆ ಫಾಲೋ ಮಾಡಿದ್ರೆ, ಇನ್ಕ್ಲೂಡ್ ಪ್ಯಾರಾಲಿಸಿಸ್ ಪೇಷಂಟು ಬೇಕಾದಷ್ಟು ನಾನು ಅಟೆಂಡ್ ಮಾಡಿದ್ದೀನಿ, ಯಾವುದೇ ಕಾಯಿಲೆ ಇರಲಿ. ಬಟ್ ತುಂಬ ಜನ ಅರ್ಧದಲ್ಲೇ ಬಿಟ್ಟು ಹೋಗ್ತೀರಿ, ಇನ್ನು ಕೆಲವರೆಲ್ಲ ನಮ್ಮದು ಟ್ರೆಡಿಷನಲ್ ಮೆಡಿಸಿನ್ಸ್ ಇರೋದ್ರಿಂದ ಕಷಾಯಗಳು, ಚೂರ್ಣಗಳು, ಇವೆಲ್ಲ ಸ್ವಲ್ಪ ಕಹಿ, ಒಗರು ಈ ಥರ ಇರೋದ್ರಿಂದ, ಏಕೆಂದರೆ ನಮ್ಮ ಗವರ್ನ್ಮೆಂಟ್ ಆ್ಯಂಡ್ ನಮ್ಮ ನ್ಯಾಯಾಲಯಗಳು ಅಂದರೆ ನಮ್ಮ ಇಂಡಿಯನ್ಸ್, ನಮ್ಮ ಸಿಸ್ಟಮ್ಸಲ್ಲಿ ಏನು ಮಾಡಿದ್ದಾರೆ, ಇವಾಗಲೂ ಕೂಡ ಯಾರು ಈ ಬ್ರಿಟಿಷ್ ಏನು ರೂಲ್ ಮಾಡಿಟ್ಟಿದ್ದಾರೆ, ಏನು ಇಲ್ಲಿ ತಂದು ಇಡಬಾರ್ದಾಗಿತ್ತು ಅದೆಲ್ಲ ತಂದಿಟ್ಟು ಇಡೀ ನಮ್ಮ ಭಾರತದ ಜನರನ್ನ ಹೀಡಿಯೇಟ್ಗಳು ಮಾಡಿ ಎಲ್ಲರಿಗೂ ಪ್ರತಿ ಒಂದು ಮನೆಯಲ್ಲೂ ನಾನು ಹೆಲ್ತಿಯಾಗಿದ್ದೀನಿ ಅನ್ನೋರೇ ಇಲ್ದಂಗೆ ಹೇಗೆ ಮಾಡಿಟ್ಟಿದ್ದಾರೆ. ನಂಬರ್ 1, ಅವ್ರು ಕೊಡ್ತಾ ಇರೋ ರೈಸ್ ಇರಬಹುದು, ಅಂದರೆ ಪಾಲಿಸಿಡರ್ ರೈಸು. ನಂಬರ್ 2 ಗೋಧಿ. ನಂಬರ್ 3 ವೈಟ್ ಪಾಯ್ಸನ್ ಅಂತ ಹೇಳ್ತೀವಿ, ಶುಗರು. ಮತ್ತು ನಮ್ಮ ಎಲ್ಲ ಮೆಡಿಸಿನ್ಸ್ಗಳನ್ನು ನಮ್ಮ ವೆಸ್ಟ್ರನ್ ಕಾಡುಗಳಲ್ಲಿ ಎಲ್ಲ ಕಿತ್ತು ಬಿಸಾಕಿ ಕಾಫಿ ಟೀ ತಂದಿಟ್ಟಿದ್ದು, ಅದಾದ ಮೇಲೆ ನಿಮಗೆ ಕುಕ್ಕರು, ಫ್ರಿಜ್ಜು, ಈ ಥರದ್ದೆಲ್ಲ ತಂದಿಟ್ಟು, ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳು, ಓವೆನ್ಸು, ಮತ್ತು ನಿಮಗೆ ಈ ಹಾರ್ ಆಫ್ ವಾಟರ್ ಅಂತೇಳಿ ಫಿಲ್ಟರ್ ವಾಟರ್ಗಳು, ಮಿನರಲ್ಸ್ ಎಲ್ಲ ಅದು ಫಿಲ್ಟರ್ ಮಾಡಿ ಬಿಸಾಕ್ಬಿಡ್ತದೆ. ಈ ಥರ ಏನು ಕೊಡಬಾರ್ದು ಅದನ್ನು ನಿಮಗೆ ನಾವು ಒಳ್ಳೇದು ಮಾಡ್ತಿದ್ದೀವಿ ಅಂತ ಟಿ ವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಟ್ಟು, ಜೊತೆಗೆ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಕೆಳಗಡೆ ವೇಸ್ಟ್ ಅದನ್ನು ಎಲ್ಲ ತಗೊಂಡೋಗಿ ಡಂಪ್ ಮಾಡುವಂತಹ, ಸುರಿಯುವಂತಹ ಕೆಮಿಕಲ್ಗಳನ್ನು ಆಯಿಲ್ ರೂಪದಲ್ಲಿ ಅದಕ್ಕೆ ಕೆಮಿಕಲ್ ಎಲ್ಲ ಹಾಕಿ ಪ್ಯಾಕೆಟ್ಗಳಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ ನೇಮ್ ಕಂಪನಿಗಳ ಹೆಸರಲ್ಲಿ ಟಿ ವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಟ್ಟು, ಕುಕ್ಕರ್ ಇರಬಹುದು ಅಥವಾ ನಾನ್ ಸ್ಟಿಕ್ ಪಾತ್ರೆಗಳು, ತವಗಳು, ಮತ್ತು ಜಂಕ್ ಫುಡ್ಸು, ಅಷ್ಟೇ ಸ್ಟ್ರೀಟ್ ಫುಡ್ಸು, ಮತ್ತು ಅಜಿನೋಮೋಟಾ ಇರುವಂತಹ ಎಲ್ಲ ಥರದ್ದು ತಿಂಡಿಗಳು. ಅಜಿನೋಮೋಟಾ ಇಟ್ಸ್ ಮೋಸ್ಟ್ ಡೇಂಜರಸ್ ಕೆಮಿಕಲ್. ಅದರಿಂದನೇ ನಮ್ಮ ಇಂಡಿಯನ್ಸ್ಗಳಲ್ಲಿ ಎಷ್ಟೋ ಜನಕ್ಕೆ ಇನ್ಫರ್ಟಿಲಿಟಿ, ಬಂಜತನ ಸಮಸ್ಯೆ ಮತ್ತು ಈ ಬೊಜ್ಜಿನ ಸಮಸ್ಯೆಗಳು ಬರ್ತಿರೋದು. ಇದೆಲ್ಲ ಬೇಕು ಅನ್ನುವಂತಹ ಇಂಟೆನ್ಷನ್ ಜೊತೆಗೆ ಡ್ರಿಂಕ್ಸು, ಸ್ಮೋಕು ಆ್ಯಂಡ್ ಜರ್ದಾ, ಡ್ರಗ್ಸ್ಗಳು ಇವೆಲ್ಲ ಎಲ್ಲರ ಕೈಗೂ ರಾಜಾರೋಷವಾಗಿ ಮಾರೋದಕ್ಕೆ, ಜನರನ್ನ ಹಾಳು ಮಾಡೋದಕ್ಕೆ. ಇದಕ್ಕೆ ಗೌರ್ಮೆಂಟೇ ಪರ್ಮಿಷನ್ನು, ಲೈಸೆನ್ಸ್ ಕೊಟ್ಟಿರೋದ್ರಿಂದ ರಾಜಾರೋಷವಾಗಿ ಎಲ್ಲ ಕಡೆ ಯಾವುದೇ ಅಡೆತಡೆ ಇಲ್ಲದೆ ಪ್ರತಿಯೊಬ್ಬರು ಈ ಕೆಟ್ಟ ದಂಧೆನಲ್ಲಿ ಹಿಡಿದಿದ್ದಾರೆ. ಇದರಿಂದ ಪ್ರತಿ ಒಂದು ಮನೆಯಲ್ಲೂ ಕೂಡ ನಾನು ನೋಡ್ತಿದ್ದೀನಿ, ಸಿನ್ಸ್ 45 ಇಯರ್ಸಿಂದ ನಮ್ಮ ಮನೆಯಲ್ಲಿ ನಾವು ಹೆಲ್ತಿಯಾಗಿದ್ದೀವಿ ಅನ್ನೋರೇ ಇಲ್ಲ. ಇಟ್ಸ್ ವೆರಿ ರೇರ್, ಅಪರೂಪಕ್ಕೆ ಯಾರಾದರೂ ಒಬ್ಬೊಬ್ಬರು. ಎಲ್ಲರೂ ಹೆಲ್ತ್ ಇಶ್ಯೂಸಿಂದ ಯಾಕೆ ಮಾಡ್ತಿದ್ದಾರೆ ಅಂದರೆ, ಇದಕ್ಕೆಲ್ಲ MNC ಕಂಪನಿಗಳು, ನಮ್ಮ ಗೌರ್ಮೆಂಟು ಇದೆಲ್ಲ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಕುಂತಿರುವಂತಹ ನಮ್ಮ ನ್ಯಾಯಾಂಗ ನೀತಿ ವ್ಯವಸ್ಥೆ ಹದಗೆಟ್ಟಿರೋದ್ರಿಂದ ಇದನ್ನು ನಂಬಿಕೊಂಡು ನಮ್ಮ ಜನಗಳು ಹೋದರೆ ನಾವು ಸರ್ವನಾಶ ಆಗೋದು, ನಾವು 30-40 ಇಯರ್ಸ್ಗೆ ಸ್ಮಶಾನ ಸೇರೋದು ಗ್ಯಾರಂಟಿ. ಹಾಗಾಗಿ ಅಂಥವೆಲ್ಲನ ಬಿಟ್ಟು ನೀವು ನಮ್ಮ ಸನಾತನ, ನಮ್ಮ ಸಾವಿರಾರು ಮಿಲಿಯನ್ ಟ್ರಿಲಿಯನ್ ವರ್ಷಗಳಿಂದ ನಮ್ಮ ಹಳೆಯ ಸ್ಟೈಲ್ ಏನಿತ್ತು ಹಾಗೆ ಸಾಮೆ, ನವಣೆ, ಆರ್ಕ, ಊದ್ಲು, ಕೊರ್ಲೆ, ಯಾವುದೇ ಫರ್ಟಿಲೈಸರ್ಸ್, ಕೆಮಿಕಲ್ಗಳನ್ನು ಹಾಕ್ತಾ ಇರುವಂತಹ ಆಲ್ ವೆರೈಟೀಸ್ ವೆಜಿಟೇಬಲ್ಸ್ ಆ್ಯಂಡ್ ಗ್ರೀನ್ ಲೀವ್ಸ್, ಸೊಪ್ಪು, ತರಕಾರಿಗಳು, ಸೀಸನಲಿ ಫ್ರೂಟ್ಸ್, ರಾಗಿ, ಜೋಳ, ನವಣೆ, ಆರ್ಕ, ಊದ್ಲು, ಕೊರ್ಲೆ, ಪಾಲಿಸ್ ಆಗದೆ ಇರುವಂತಹ ರೈಸು, ಇದನ್ನು ಮತ್ತು ನಮ್ಮ ನಾಟಿ ಹಸುಗಳಲ್ಲಿ ಸಿಗುವಂತಹ ಮಿಲ್ಕು, ಬಟರ್ ಮಿಲ್ಕು, ಕರಡು, ಗೀ, ಸ್ವಲ್ಪ ಹಳ್ಳಿ ಜನಕ್ಕೂ ಅರ್ಥ ಆಗಲಿ, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು, ಗಾಣದ ಎಣ್ಣೆಗಳನ್ನು ಯೂಸ್ ಮಾಡಿ, ಹುಚ್ಚೆಳ್ಳೆಣ್ಣೆ, ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಇದನ್ನು ನಿಮ್ಮ ಆಹಾರದಲ್ಲಿ ಜಾಸ್ತಿ ಅಂದರೆ ನಿಮ್ಗೆ ಏನಾದರೂ ಯೂಸ್ ಮಾಡೋಕ್ಕೆ ನೀಡೋ ಅವಶ್ಯಕತೆ ಇದ್ದಾಗ, ನಾಟ್ 24 hours. ಈ ಥರ ನೀವು ನಮ್ಮ ಹಿಂದಿನ ಸ್ಟೈಲ್ಗೆ ಹೋದರೆ, ಇಲ್ಲಿ ನಾವು, ನೀವು, ನಿಮ್ಮ ಮಕ್ಕಳು, ನಿಮ್ಮ ನೆಕ್ಸ್ಟ್ ಫ್ಯೂಚರು, ನಮ್ಮ ಹಿಂದೂಗಳು ಹುಡ್ಕೋತೀವಿ. ನೀವು ಈ ವೆಸ್ಟ್ರಾನ್ ಕಲ್ಚರ್ಗೆ ಅಡಿಕ್ಟ್ ಆಗಿ ಮಂತ್ಲಿ ಬರ್ತ್ಡೇ ಚಿಪ್ಸು, ಕೇಕು,
ಪನ್ನೀರು, ಗೋಬಿ ಮಂಚೂರಿ, ನ್ಯೂಡಲ್ಸು, ಫ್ರೈಡ್ ರೈಸು, ನಾಲಿಗೆ ರುಚಿಗೆ ಯಾವಾಗ ನೀವು ಅಡಿಕ್ಟ್ ಆದ್ರೋ, ಮತ್ತೆ ನಿಮ್ಮದು ಬಾಯ್ಲರ್ ಕೋಳಿಗಳು ಅದು ಹೇಗೆ ಬರುತ್ತೆ ಅಂತ ನಾನು ಇನ್ನೊಂದ್ಸರಿ ಹೇಳ್ತೀನಿ. ಮತ್ತೆ ಈ ಸಿಂಧಿ ಹಸುವಿನ ಹಾಲು ಮೊಸರುಗಳು ಇದೆಲ್ಲ ತಗೊಂಡು ನೋಡಿ. ಇನ್ನೇ ನನ್ನ ಹ್ಯಾಂಡ್ಸಲ್ಲಿ ನೋಡಿ, ಇದು ಲಿಪೋಮಾ. ಇದು ಯಾಕಾಗಿದೆ ಅಂದರೆ, ನಾನು ನನ್ನ ಈ ವೈದ್ಯ ಪದ್ಧತಿಗೆ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಮನೆಯವರು ಅಥವಾ ಗೊತ್ತಿದ್ದು ಸೊ ಈ ಬೆಂಗಳೂರು ಸಹವಾಸಕ್ಕೆ ಬಿದ್ದು ಅಲ್ಲಿ ತಿಂದಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಆಯಿಲ್ ಫುಡ್ಗಳು, ಗೋಬಿ, ನೂಡಲ್ಸು, ಫ್ರೈಡ್ ರೈಸು ಅಥವಾ ಬಜ್ಜಿ, ಬೋಂಡ ಎಕ್ಸೆಟ್ರಾ ನಮ್ಮ ಮನೆಗಳಲ್ಲಿ ಅಡುಗೆಗೆಲ್ಲ ಯೂಸ್ ಮಾಡ್ತಾರಲ್ಲ, ಈ ಕೆಟ್ಟ ಎಣ್ಣೆಗಳಿಂದ ಬಂದಿರುವಂತಹದ್ದೇ ಈ ಲೈಪೋಮಾ. ಇಲ್ಲಿ ನಾವು ಒಂದು 1000 ಮೆಂಬರ್ಸ್ ಪೇಷಂಟನ್ನು ನೋಡಿದ್ರೆ 850 ಮೆಂಬರ್ಸ್ಗೆ ಎಲ್ಲರಿಗೂ ಕೂಡ ಈ ಲೈಪೋಮಾ ಶುರುವಾಗಿದೆ. ಸೊ 40 ಇಯರ್ಸ್ ಎಗೋ ನಾನು SSLC PU ಡಿಗ್ರಿ ಮಾಡೋ ಟೈಮ್ನಲ್ಲಿ ಹುಡುಕಿದ್ರು ಕೂಡ ಯಾರಿಗೂ ಈ ಥರದ್ದು ಇರಲಿಲ್ಲ. ಸೊ ಇವಾಗ ಪ್ರತಿಯೊಬ್ಬರಿಗೂ ಕೂಡ ಇದಾಗ್ತಿದೆ ಅಂದರೆ ನಮ್ಮ ಫುಡ್ ಸ್ಟೈಲ್ ಆ್ಯಂಡ್ ಲೈಫ್ ಸ್ಟೈಲ್ ಆ್ಯಂಡ್ ವೆಸ್ಟ್ರನ್ ಕಲ್ಚರ್ಗೆ ಅಡಿಕ್ಟ್ ಆಗಿ ಸೊ ಈ ಬ್ಯಾಡ್ ಹ್ಯಾಬಿಟ್ಸ್ಗಳು, ಡ್ರಿಂಕ್ಸು, ಸ್ಮೋಕು, ಡ್ರಗ್ಸು, ಮತ್ತು ಈ ತವಗಳು, ಈ ನಾನ್ ಸ್ಟಿಕ್ಸು, ಕುಕ್ಕರು, ಸ್ಟವ್ ಮೇಲೆ ಅಡುಗೆ ಮಾಡುವಂತಹದ್ದು, ಅಥವಾ ಫರ್ಟಿಲೈಸರ್. ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ರೈತನ ದುಡ್ಡಿನಾಸೆಗೋಸ್ಕರ ಪ್ರತಿ ಒಂದು ತರಕಾರಿ, ಸೊಪ್ಪು, ಹಣ್ಣುಗಳಿಗೆ ಫರ್ಟಿಲೈಸರ್ಸ್ ಹಾಕ್ತಿರೋದು. ಸೊ ನಮ್ಮ ಜೀವವನ್ನೇ, ಪ್ರಾಣವನ್ನೇ ತೆಕ್ಕೊಡುವಂತಹ ನಮ್ಮ ನರ್ವಸ್ ಸಿಸ್ಟಮ್ಸ್, ನಮ್ಮ ಬ್ರೈನ್ ಸಿಸ್ಟಮ್ಸನ್ನು, ಮತ್ತು ನಾನು ಹೇಳಿದಂತಹ ಇಷ್ಟೂ ಕಾಯಿಲೆಗಳನ್ನು ತರುವಂತಹ ಮೋಸ್ಟ್ ಡೇಂಜರಸ್ ವಿಷಕಾರಿ ಅಂಶ ಈ ಎಲ್ಲದರಲ್ಲೂ ಇರುವಂತಹದ್ದು. ಜೊತೆಗೆ ವಾಯ್ಸ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ಸ್, ಸ್ಟ್ರೆಸ್ ಲೈಫ್. ಎಲ್ಲರೂ ದುಡ್ಡಿನ ಹಿಂದೆ ರನ್ ಮಾಡೋದಕ್ಕೆ ಯಾವಾಗ ನಿಂತ್ಕೊಂಡ್ರೋ ಅವರ ಆಯಸ್ಸು 50-60ಕ್ಕೆ ಎಂಡ್ ಆಗ್ತಾ ಇದೆ. ಸೊ ಯಾವ ಕಾಯಿಲೆಗಳಿಂದ BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸು, ವೆರಿಕೋಸ್ ವೇನ್ಸು, ಲಂಬರ್ ಸ್ಪಾಂಡಿಲೈಟಿಸು, ಸರ್ವಿಕಲ್ ಸ್ಪಾಂಡಿಲೈಟಿಸು, ಡಿಸ್ಬಲ್ಸಿಂಗು, ಅಥವಾ ಈ ಥರ ಒಬೆಸಿಟಿ, ಇನ್ಫರ್ಟಿಲಿಟಿ, ಎಕ್ಸ್ಪೆಷಲಿ ಹಾರ್ಟ್ ಅಟ್ಯಾಕು, ಕಾರ್ಡಿಯಾಕ್ ಅರೆಸ್ಟ್, ಈ ಎಲ್ಲ ಕಾಯಿಲೆಗಳಿಗೆ ಮೂಲ ಕಾರಣ ನಮ್ಮ ಸ್ಟ್ರೆಸ್ ಲೈಫ್, ನಮ್ಮ ಫುಡ್ ಸ್ಟೈಲ್, ನಮ್ಮ ಲೈಫ್ ಸ್ಟೈಲ್. ದಯಮಾಡಿ ಸೊ ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಶುದ್ಧ ಮೂರ್ಖ ಜನಗಳು ನಮ್ಮ ಜನಗಳು. ಹಾಗಾಗಿ ನೀವೆಷ್ಟೇ ಬಡ್ಕೊಂಡ್ರು ಅಷ್ಟೇ, ನೀವು ನಮ್ಮ ಜನಗಳಿಗೆ ಎಷ್ಟೇ ಒಳ್ಳೇದು ಮಾಡೋಕೆ ಹೋದ್ರು ಅಷ್ಟೇ, ನಮ್ಮಂಥವ್ರು ಹೇಳಿದ್ದು ತಲೆಗೆ ಹೋಗೋದಿಲ್ಲ. ಏಕೆಂದರೆ ನೀವೆಲ್ಲ ಅಡಿಕ್ಟ್ ಆಗಿರ್ತೀರಿ. ತುಂಬ ಜನ ಹೆಲ್ತ್ ಮಾಡೋರು ಮತ್ತು ಅವರ ಆರೋಗ್ಯದ ಬಗ್ಗೆ ಸೊ ಕೇರ್ ಮಾಡೋರು ತುಂಬ ಜನ ಇದ್ದೀರಿ. ಅಂಥವರಾದರೂ ನೋಡಿ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಅಶ್ವಿನಿಗೆ ಇನ್ನು ಇದೇ ಡೇಟಲ್ಲಿ ನಾನು 10 to 12 kg ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕೋಆಪ್ರೇಟ್ ಮಾಡಿದ್ರೆ ನಾನು ಈಕೆಗೆ ಫೋರ್ಸ್ ಮಾಡೋದಿಲ್ಲ. ಇಂಟ್ರೆಸ್ಟಿಂದ ನನ್ನ ಹತ್ರ ಜಾಯ್ನ್ ಆಗಿ, ನಂಬರ್ 1 ಮೊದಲನೇ ಕಂಡೀಷನ್ಸ್ ಡಯಟ್. ಮಿಕ್ಕಿದ ಮೆಡಿಸಿನ್ಸು ಅಥವಾ ಯೋಗ ಅದೆಲ್ಲ ಆಮೇಲೆ ನೋಡೋಣ. ಸೊ ಸ್ಟ್ರಿಕ್ಟಾಗಿ ನಾನು ಡಯಟ್ ಫಾಲೋ ಮಾಡ್ತೀನಿ. ಯಾಕೆಂದರೆ ಇವಾಗ ಅರ್ಥ ಆಗಲಿ ನಮ್ಮ ಹುಡುಗಿಗೆ ಅಂತಲೇ ಅಷ್ಟು ಹೇಳಿದ್ದೀನಿ. ಇದೆಲ್ಲ 100% ನಾನು ಬಿಡ್ತೀನಿ. ನೀವೇನು ನನಗೆ ಫುಡ್ ಲಿಸ್ಟ್ ಕೊಡ್ತೀರೋ ಸೊ ಅದನ್ನು ನಾನು ಅದೆಲ್ಲ ಅಷ್ಟೇ. ನಿಮಗೇನು ಈ ಬೇರೆಯವರೆಲ್ಲ ಡಯಟಿಷಿಯನ್ನು ಕಿಟ್ ಡಯಟ್ ಅಂತೇಳಿ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ. ಸೊ ಪೊಲಿಟಿಷಿಯನಿಂದ VIP ಗಳಿಂದ ಎಷ್ಟೋ ಜನ ಕಿಟ್ ಡಯಟ್ ಅಂತೇಳಿ ರಾಂಗ್ ವೇನಲ್ಲಿ ಹೋಗಿ ಎಷ್ಟೋ ಜನ ಸೊ ಬೇರೆ ಬೇರೆ ರೀಸನ್ಗಳಿಂದ ಡೆತ್ ಆಗೋಗಿದ್ದಾರೆ. ಆ ಥರದ್ದು ಎಲ್ಲ ಕೊಡೋದಿಲ್ಲ. ಸೊ ನಾವು ತಗೊಳ್ಳೋದ್ರಲ್ಲಿ ಸೊ ಅದರಲ್ಲಿ ವಿಟಮಿನ್ A, ವಿಟಮಿನ್ B, ವಿಟಮಿನ್ C, ವಿಟಮಿನ್ D, ವಿಟಮಿನ್ K, ವಿಟಮಿನ್ B12, ವಿಟಮಿನ್ B6, ಐರನ್ನು, ಸೊ ಸೋಡಿಯಮು, ಕಾರ್ಬೋಹೈಡ್ರೇಟು, ಮಿನರಲ್ಸು, ಪ್ರತಿಯೊಂದು ಒಬ್ಬ ಮನುಷ್ಯನಿಗೆ ಏನೇನು ಅವಶ್ಯಕತೆ ಇದೆಯೋ ಎಲ್ಲ ಪೋಷಕಾಂಶಗಳನ್ನು ಬ್ಯಾಲೆನ್ಸ್ ಮಾಡಿ ಹೆಲ್ತಿ ಫುಡ್ ಡಯಟನ್ನು ಹೇಳ್ತೀನಿ. ಅದನ್ನು ಫಾಲೋ ಮಾಡಿಕೊಂಡು ನಾನು ಇಷ್ಟು ತನಕ ನಿಮಗೆ ವಿಡಿಯೋದಲ್ಲಿ ಏನಿದೆ ಅದಷ್ಟನ್ನು ಸ್ಟಾಪ್ ಮಾಡಿ ಸೊ ನಮ್ಮ ಹುಡುಗಿ ಓಕೆ ಡನ್ ಅಂತೇಳಿ ಫೀಸ್ ಪೇ ಮಾಡಿದ್ರೆ ನಾಳೆಯಿಂದ 1 ಮಂತಲ್ಲಿ 10 to 15 kg ವೆಯ್ಟ್ ರೆಡ್ಯೂಸ್ ಮಾಡಬೇಕು. ಸೊ ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಿದ್ದೀನಿ. ಸೊ ನಿಮ್ಮ ಕೈಹಾರೆ ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ. ಟೈಮ್ ಅಂತ ಹೇಳಬೇಡಿ. ಟೈಮ್ ಯಾವಾಗ ಬೇಕಾದರೂ ನಿಮ್ಮ ಆಯಸ್ಸು 60 ಇರೋದನ್ನ 120 ಮಾಡಿಕೊಂಡ್ರೆ ಇನ್ನೂ 60 ವರ್ಷ ಬೇಕಾದಷ್ಟು ಟೈಮ್ ಇರ್ತದೆ. ನೀವು ಇಡೀ ಪ್ರಪಂಚ ಎಲ್ಲ ಬೇಕಾದರೆ 3 ರೌಂಡ್ ಸುತ್ಕೊಂಡು ಬರ್ಬೋದು. ನಿಮ್ಮ ಆಯಸ್ಸು 40 ವರ್ಷಕ್ಕೆ ಆಗ್ಬಿಟ್ರೆ ಸೊ ಇದಕ್ಕೆ ಟೈಮ್ ಕೊಟ್ಬಿಟ್ಟಿರ್ತೀರಿ. ಅನ್ಹೆಲ್ತಿ ಆಗಿ ಬರೀ ಲಕ್ಷಾಂತರ ರೂಪಾಯಿಗಳನ್ನು ಇಡೀ ಲೈಫ್ ಟೈಮ್ ನೀವು ಹಾಸ್ಪಿಟ್ಲ್ಗಳಿಗೆ, ಫಾರ್ಮಸಿಗಳಿಗೆ ಕೊಟ್ಕೊಂಡು ಸೊ ನಿಮ್ಮ ಜೀವನನ ನರ್ಕ ಮಾಡ್ಕೋಬೇಡಿ. ಸೊ ನಿಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126 ತ್ಯಾಗರಾಜನಗರ, ಬೆಂಗಳೂರು. ಏನಾದ್ರು ಹೇಳ್ತೀಮ್ಮ?
ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸೊಸೈಟಿಗೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ತೀಯಾ, ಗುಡ್ ಇನ್ಫಾರ್ಮೇಷನ್? ಅದೇ ಸರ್ ಹೇಳ್ದಂಗೆ ಅವ್ರು ಆ್ಯಕ್ಚುಲಾಗಿ ಅಂದರೆ ಅವ್ರು ಹೇಳಿದ್ದು ಫುಡ್ ಬಗ್ಗೆ. ಇವಾಗ ಯಾವುದೋ ಅಷ್ಟು ಒಳ್ಳೇದು ಅಂದರೆ ವೈಟ್ಸ್ ಇರ್ಬೋದು, ವೈಟ್ಸ್ ನಾವು ತುಂಬ ಕಮ್ಮಿ ಮಾಡಬೇಕಾಗತ್ತೆ. ಅಂದರೆ ಶುಗರ್ ಇರ್ಬೋದು, ಮೈದಾ ಅದೆಲ್ಲ ನಾವು ಕಮ್ಮಿ ಮಾಡಿದಷ್ಟು ನಮಗೆ ಒಳ್ಳೆಯದು, ಬಾಡಿಗೆ ತುಂಬ ಒಳ್ಳೆಯದು. ಸೊ ಸರ್ ಹೇಳ್ದಂಗೆ ಎಲ್ಲ ಫಾಲೋ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಿಮ್ಮ ಅಮ್ಮಂದು ಟ್ರೀಟ್ಮೆಂಟ್ ಹೇಗೆ ನಡೀತಾ ಇದೆ? ಅಮ್ಮನ ಟ್ರೀಟ್ಮೆಂಟು ತುಂಬ ಚೆನ್ನಾಗಿ ನಡೀತಾ ನಮ್ಮ ಇದೆ. ಬಗ್ಗೆ ವಾಟ್ಸ್ ಯುವರ್ ಒಪಿನಿಯನ್? ನಾನು ಫಸ್ಟ್ ಟೈಮು ಅಮ್ಮ ಹೋಗ್ತೀನಿ ಅಂದಾಗ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಈ ಕಡೆ ನಾವು ಹಾಸ್ಪಿಟಲ್ಗೆ ಹೋಗಿ ಆಪ್ರೇಷನ್ ಮಾಡಬೇಕಾ ಇಲ್ಲ ಆಯುರ್ವೇದಿಕ್ ಹತ್ರ ಹೋಗ್ಬೇಕಲ್ಲ, ಏನು ಮಾಡ್ಬೇಕಂತ ಫುಲ್ ಕನ್ಫ್ಯೂಷನ್ ಇತ್ತು. ಬಟ್ ಮಮ್ಮಿಗೆ ಮಾತ್ರ ಇಲ್ಲೇ ಬಂದು ಸರ್ ಹತ್ರನೇ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಅಮ್ಮಂದು ಒಂದೇ ಇದ್ದಿದ್ದು ಸರ್ ಹತ್ರನೇ ಬರ್ಬೇಕಂತ. ಅವ್ರು ಹಂಗೆ ಬಂದರು. ಸರ್ ಹೇಳ್ದಂಗೆ ಅವರು ಪರ್ಫೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಅವ್ರು ಇವಾಗ ನೋಡೋದಕ್ಕೂ ಅಷ್ಟೇ ತುಂಬ ಅವ್ರದ್ದು ಮುಖ ಎಲ್ಲ ಊದಿರೋ ಥರ ಇರ್ತಿತ್ತು. ಮತ್ತು ನನ್ನ ಕಾಲು ನೋವು ಅನ್ನೋರು ಅರ್ಧ ನನ್ನ ಅಮ್ಮನ ಕೈಲಿ ಏನೂ ಕೆಲಸ ಮಾಡ್ಸೋದೇ ಬೇಡ, ಅಡುಗೆನೂ ಮಾಡಿಸ್ಕೊತಾ ಇರಲಿಲ್ಲ, ಬೆಳಗ್ಗೆ ಟಿಫನು ಮಾಡಿಸ್ಕೊತಾ ಇರಲಿಲ್ಲ ಅವ್ರು ಕಾಲು ನೋವು ಅಂತ ಇದಕ್ಕೆ. ಇವಾಗ ಅವರೇ ಎದ್ದು ನಾನು ಮಾಡ್ಬೋದು, ನಂಗೆ ಆರಾಮಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಅವ್ರು ನೋಡೋಕ್ಕೂ ಖುಷಿ ಆಗ್ತಾ ಇದೆ, ಇವಾಗ ಚೆನ್ನಾಗಿ ಅನಿಸ್ತಾ ಇದೆ. ಸರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಪ್ರಾಬ್ಲಮ್ ಏನಿತ್ತು ಅಮ್ಮನಿಗೆ? ಅಮ್ಮಂಗೆ ಬಂದು ಫಸ್ಟ್ ಬೆನ್ನೋವು ಅಂತ ಸ್ಟಾರ್ಟ್ ಆಗಿರೋದು. ಅಮ್ಮನಿಗೆ ಏನು ಬೆನ್ನೋವು ಅಂತ ಏನೂ ಗೊತ್ತಾಗಿಲ್ಲ. ಸರ್ ಹತ್ರ ಬಂದ್ಮೇಲೆ ಗೊತ್ತಾಗಿದ್ದು ಅದು ಡಿಸ್ಕ್ ಆಗಿದೆ, ಡಿಸ್ಕ್ ಬಲ್ಜ್ ಆಗಿದೆ. ಮತ್ತೆ ಅವ್ರಿಗೆ ನಿಂತ್ಕೊಂಡ್ರೆ ತುಂಬಾ ಹೊತ್ತು ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ, ಮತ್ತೆ ಓಡಾಡಕ್ ಆಗ್ತಾ ಇರ್ಲಿಲ್ಲ. ಎಲ್ಲಾದ್ರೂ ಅಂಗಡಿಗೆ ಹೋದ್ರೆ ನೀವು ನೋಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ, ನಂಗೆ ಕಾಲು ನೋವ್ತಾ ಇದೆ ಅಂತ ಒಂದ್ ಕಡೆ ಕುತ್ಕೊಂಡ್ಬಿಡೋರು. ಸೊ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಸರಿ ಹೋಗಿದೆ. ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಏನು ಆಗಿಲ್ಲ? ಅಲ್ಲ, ಪೂರ್ತಿ ಪರವಾಗಿಲ್ಲ. ಅಮ್ಮಂಗೆ ಖುಷಿ ಆಗಿದೆ, ಚೆನ್ನಾಗಿ ಅನಿಸ್ತಾ ಇದೆ. ಸೊ ಪ್ರಿಯ ವೀಕ್ಷಕರೇ, ಸೊ ಯಾಕೆಂದರೆ ನಮ್ಮ ಈ ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು ಇವರೆಲ್ಲ ಬಂದು ಪ್ರೆಸೆಂಟ್ ಇವಾಗಲೂ ಕೂಡ ಇನ್ಕ್ಲೂಡ್ ನಮ್ಮ ಸರ್ಕಾರಗಳು, MNC ಕಂಪನಿಗಳು, ನಮ್ಮ ಪೊಲಿಟಿಷಿಯನ್ ಅಂಡ್ ನಮ್ಮ ಟೋಟಲ್ ಸಿಸ್ಟಮ್ ಅಂತಲೇ ಹೇಳ್ಬೋದು, ನಮ್ಮನ್ನೆಲ್ಲರನ್ನ ಸರ್ವನಾಶ ಮಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಸುಳ್ಳಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತು. ಬೇಕಾದ್ರೆ ಯಾರು ಬೇಕಾದ್ರೂ, ಅದು ಇನ್ಕ್ಲೂಡ್ ಗವರ್ಮೆಂಟ್ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ ಹೆಲ್ತ್ ಡಿಪಾರ್ಟ್ಮೆಂಟ್, ಯಾರು ಬೇಕಾದರೂ ನನಗೆ ಕಾಲ್ ಮಾಡಿ, ನಾನು ರೀಸನ್ ನೀವು ನನ್ನ ಜೊತೆಯಲ್ಲಿ ಬನ್ನಿ, 1 ಮಂತ್ ಯಾವ ಡಿಪಾರ್ಟ್ಮೆಂಟ್ ಬೇಕಾದರೂ ನನ್ನ ಜೊತೆಯಲ್ಲಿ ಬನ್ನಿ. ಸೊ ನಮ್ಮ ಗವರ್ಮೆಂಟ್ ಆ್ಯಂಡ್ ನಮ್ಮ ಸಿಸ್ಟಮ್ಸ್ ಎಷ್ಟು ವರ್ಸ್ಟ್ ಇದೆ, ಜನರನ್ನ ನೀವು ಹೇಗೆ ಅವ್ರಿಗೆ ನರಕ ತೋರಿಸ್ತಾ ಇದ್ದೀರಿ, ಅದಕ್ಕೆ ರೀಸನ್ ಯಾರು, ಕಾರಣ ಯಾರು, ಅದಕ್ಕೆ ಸೊಸೈಟಿನೂ ಕೂಡ ನಂಬರ್ 1 ನಾವುಗಳು ತಗೊಳ್ಳೋದಿಲ್ಲ ಅಂದರೆ ನೀವೇನು ಫೋರ್ಸ್ ಮಾಡಿ ನಮಗೆ ನೀವು ಡ್ರಿಂಕ್ಸ್ ಮಾಡಿ, ಸ್ಮೋಕ್ ಮಾಡಿ, ಗಾಂಜಾ ತಗೊಳ್ಳಿ, ಅಫೀಮ್ ಸೇದಿ ಅಥವಾ ಸ್ಟ್ರೀಟ್ ಫುಡ್ ತಿನ್ನಿ, ಆಯಿಲಿ ಫುಡ್ ತಿನ್ನಿ ಅಂತ ನೀವು ಯಾರು ಬಂದು ಹೇಳಿಲ್ಲ. ಮೇನ್ ಮಿಸ್ಟೇಕ್ ನಮ್ಮದೇನೆ, ನಮ್ಮ ಜನಗಳದೇನೆ. ಸೊ ಅದಕ್ಕೆಲ್ಲದಕ್ಕೂ ಜನರು ಈ ಥರ ಹಾಳಾಗ್ತಿದ್ದಾರೆ ಅಂತ ಗೊತ್ತಿದ್ದು ಕೂಡ ಕಣ್ಮುಚ್ಕೊಂಡು ಕುಂತ್ಕೊಂಡಿರೋದು ಸೆಕೆಂಡ್ ಮಿಸ್ಟೇಕ್ ನಿಮ್ಗಳು. ಹಾಗಾಗಿ ನಿಮ್ಮನ್ನು ನಂಬ್ಕೊಂಡು ನಾವು ಬದುಕೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಜನರಿಗೆ ಮೊದಲು ಬುದ್ಧಿ ಬರಬೇಕು. ಇಲ್ಲಿ ನಾನು ಮೊದಲು ಈ ಗೌರ್ಮೆಂಟು ಅಥವಾ ನಮ್ಮ ಕಾನೂನು ಲಾನ ಬ್ಲೇಮ್ ಮಾಡೋದು ಬಂದು ನಮ್ಮನ್ನು ನಾವು ನಮ್ಮ ಸೊಸೈಟಿ ಜನರನ್ನ ಬ್ಲೇಮ್ ಮಾಡಬೇಕು. ನಾನು ಎವ್ರಿಡೇ ನೋಡ್ತಿದ್ದೀನಿ. ಸೊ ನಿಮಗೆ ಒಂದು ಕೋಟಿಗೆ ಒಂದು 5 ಮೆಂಬರ್ಸ್ ವೆಲ್ ಕ್ವಾಲಿಫೈಡ್ಸ್ ಆ್ಯಂಡ್ ಒಳ್ಳೆ ಸಂಸ್ಕಾರ ಇರುವಂತಹವರು, ಮಾನವೀಯತೆ ಇರುವಂತಹವರು, ಮನುಷ್ಯರು ಅಂತ ಹೇಳುವಂಥವರು ಒಂದು ಕೋಟಿಗೆ ಒಂದು 5 to 10 ಮೆಂಬರ್ಸ್ ಇರ್ಬೋದು. ಮಿಕ್ಕದವ್ರಿಗೆಲ್ಲ ಶುದ್ಧ ಅವಿವೇಕಿಗಳು, ಹಿಡಿಯೇಟ್ಗಳು ಅಂತಲೇ ನಾನು ಒಬ್ಬನೇ ಹೇಳ್ತೀನಿ. ಯಾರಾದರೂ ಬೇಕಾದ್ರೆ ನನಗೆ ಕಾಲ್ ಮಾಡಿ, ಸೊ ತೋರಿಸಿ ಅಂದರೆ ನೀವು ಮಹಾಜ್ಞಾನಿಗಳ, ಮಿಕ್ಕದವರೆಲ್ಲ ಹಿಡಿಯೇಟ್ಗಳ, ಏನು ಆ ಥರ ಸ್ಟೇಟ್ಮೆಂಟ್ ಕೊಡ್ತಿರಲ್ಲ ಅಂತ ಯಾರಾದರೂ ನನಗೆ ಕಾಲ್ ಮಾಡಿ. ಸೊ ಮೈಂಡ್ ಕಾಮಾಗಿ ಇಟ್ಕೊಂಡು ದುರುದ್ದೇಶ ಇಲ್ಲದೆ ಒಳ್ಳೆಯ ಉದ್ದೇಶದಿಂದ ಒಂದು ಕಾರ್ ತಗೊಂಡು ನನ್ನ ಜೊತೆನಲ್ಲಿ ಬನ್ನಿ. ನಾನು ನಿಮಗೆ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ ಎರಡನ್ನೂ ತೋರಿಸ್ತೀನಿ. ನಮ್ಮ ಜನರು ಯಾವ ಥರ ಮಿಸ್ಟೇಕ್ ಮಾಡ್ತಿದ್ದಾರೆ, ಎಲ್ಲಿ ದಾರಿ ತಪ್ಪಿದ್ದಾರೆ, ಸೊಸೈಟಿ ಎಲ್ಲಿ ಹಾಳಾಗ್ತಿದೆ, ನಮ್ಮ ಮಕ್ಕಳುಗಳು ಎಲ್ಲಿ ಹಾಳಾಗ್ತಾರೆ ಅಂತ ನಿಮಗೆ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ ನಾನು ತೋರಿಸ್ಕೊಡ್ತೀನಿ. ಒಂದಲ್ಲ, ನಿಮಗೆ 100 ಅಲ್ಲ 500 ಎಕ್ಸಾಂಪಲ್ ನಿಮಗೆ ವಿತಿನ್ 1 or 2 ಡೇಸ್ನಲ್ಲಿ ಅಥವಾ 1 ವೀಕ್ನಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ ನಾನು ತೋರಿಸ್ಕೊಡ್ತೀನಿ. ಸೊ ನಮ್ಮ ಜನ ನನ್ನ ಹತ್ರ ಬರೋರು ಸಾವಿರಾರು ಜನ ಒಪ್ಕೊಂಡಿದ್ದಾರೆ. ಹೌದು, ನಮ್ಮಿಂದನೇ ಈ ಸೊಸೈಟಿ, ನಾವುಗಳೇ ಸೊಸೈಟಿ ಅಂದರೆ ಬೇರೆ ಅಲ್ಲ.
ನಾವು ಸರಿ ಇದ್ದರೆ ಮಿಕ್ತವರೆಲ್ಲ ಸರಿ ಇರ್ತಾರೆ. ಬಟ್ ನಾವು ಸರಿ ಇರಬೇಕು. ಇವಾಗ ನನಗೇನೋ ಒಂದು ಡಯಾಬಿಟಿಕ್ ಇದೆ ಅಥವಾ ಏನೋ ಕಿಡ್ನಿ ಸ್ಟೋನ್ ಎಂದಿದ್ರೆ ಅದಕ್ಕೆ ಪ್ರಾಪರ್ ವೇ ಸರಿಯಾದ ರೀತಿಯಲ್ಲಿ ಎಲ್ಲಿಗೆ ಹೋಗಬೇಕು, ಏನು ಟ್ರೀಟ್ಮೆಂಟ್ ತೊಗೋಬೇಕು, ನಾನು ಏನು ತೊಗೋಬೇಕು, ಏನು ತೊಗೋಬಾರ್ದು ಅನ್ನೋದನ್ನ ಫಸ್ಟ್ ನಾನು ಮಾಡಬೇಕು. ಅದನ್ನು ಬಿಟ್ಟು ಸೊ ನಾವೇ ಸರಿ ಇಲ್ಲದೆ ದೇಶದ ಡೊಂಕೆಲ್ಲ ತಿದ್ದಕ್ಕೆ ಹೋದರೆ ಪ್ರಯೋಜನ ಇಲ್ಲ. ಇಲ್ಲಿ ನಮ್ಮ ಜನಗಳು ಮಾಡ್ತಿರೋದಷ್ಟೇ. ನಾವೇ ಮಹಾ ಈಡಿಯಟ್ಗಳು, ಮಹಾ ಪಾಪಿಗಳು. ಬೇರೆಯವರೆಲ್ಲರೂ ನೀವು ಸರಿ ಇಲ್ಲ, ಅವನು ಸರಿ ಇಲ್ಲ ಅಂತ ತಿದ್ದಕ್ಕೆ ಹೋಗ್ತೀವಿ. ಮತ್ತು ನಮ್ಮನ್ನು ನಾವು ಕರೆಕ್ಟ್ ಅಂತ ಅನ್ಕೊಂಡ್ಬಿಡ್ತೀವಿ. ನಮ್ಮ ಅಹಂಕಾರ, ಅಜ್ಞಾನ, ನಾವು ತುಂಬ ವೆಲ್ ಕ್ವಾಲಿಫೈಡ್ಸ್, ನಮಗೆಲ್ಲ ಜ್ಞಾನವೂ ಇದೆ, ನನಗಿನ್ನ ಯಾರೂ ಇಲ್ಲಿ ಇಲ್ಲ ಅನ್ನುವಂತಹ ಸೊ ದುರಹಂಕಾರ ಮತ್ತು ಕಲ್ಚರ್ ಇರುವುದು ಇಲ್ಲದೆ ಇರುವಂತಹದ್ದು ಮತ್ತು ಅಂಧತ್ವ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಸೊ ಈ ಸಿಸ್ಟಮ್ಸ್ ತಂದಿಟ್ಟಿದೆ. ಅದಕ್ಕೆ ನಾವುಗಳೇ ಕಾರಣ. ಮೊದಲು ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋಣ, ಆಮೇಲೆ ದೇಶ ತಿದ್ದು ಕೆಲಸ ಮಾಡೋಣ. ಸೊ ಯಾರಿಗೆ ಇಂಟ್ರೆಸ್ಟ್ ಇರ್ತದೋ, ಯಾರಿಗೆ ಜ್ಞಾನ ಇರ್ತದೋ, ಯಾರಿಗೆ ಅವ್ರ ಹೆಲ್ತ್ ಬಗ್ಗೆ ಕನ್ಸರ್ನ್ ಇರ್ತದೋ, ಅವ್ರ ಫ್ಯಾಮಿಲಿ ಬಗ್ಗೆ ಕನ್ಸರ್ನ್ ಇರ್ತದೋ, ಸೊ ಅತಿ ಶ್ರೇಷ್ಠವಾದ ಮನುಷ್ಯ ಜನ್ಮ ಆ ಗಾಡ್ ಗಿಫ್ಟಾಗಿ ಕೊಟ್ಟಿದ್ದಾನೆ. ಅದನ್ನು ನಾವು ಸರಿಯಾಗಿ ಇಟ್ಕೊಂಡು ಇರೋ ತನಕ ನಾವು ಸಂತೋಷವಾಗಿ ನೆಮ್ಮದಿನಲ್ಲಿ ಸೊ ಹ್ಯಾಪಿ ಲೈಫನ್ನು ಲೀಡ್ ಮಾಡಬೇಕು. ನಾವು ಚೆನ್ನಾಗಿದ್ದು ಬೇರೆಯವರು ಚೆನ್ನಾಗಿರಲಿ ಅನ್ನೋ ಇಂಟೆನ್ಷನ್ ಯಾರಿಗಿದೆಯೋ ಅವ್ರು ಫಾಲೋ ಮಾಡಬಹುದು. ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. If you have any health issues, please contact me. Good thing.